ಅದಕ್ಕೆ ಆ ವರ್ಷ ನಾವು ಪೂರ್ತಿ ಕಾಂಗ್ರೆಸ್ನ ಬಿಗ್ ರ್ಯಾಲಿ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರಂತೆ. ಈ ಕ್ಷಣ ವಿಜುವಲ್ಸ್ ಕೂಡ ತೋರಿಸ್ತಾ ಇದ್ದೀನಿ. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಇದೀಗ ಮೆಜೆಸ್ಟಿಕ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಂದ್ರೆ ರ್ಯಾಲಿ ನಡೀತಿರುವಂತಹ ಸ್ಥಳ, ಶುರುವಾಗುವ ಸ್ಥಳ ಅದು. ಈಗಾಗಲೇ ಅವ್ರ ನಾಯಕರು ಬರಲಿ ಅಂತ ಅವರೆಲ್ಲರೂ ಕಾಯ್ತಿದ್ರು. ಸಾವಿರ ಗಟ್ಟಲೆ ಒಂದು ಲೆಕ್ಕಾಚಾರ ಪ್ರಕಾರ 20-30 ಸಾವಿರ ಜನ ಇದ್ದಾರೆ ಅಂತ. ಸೊ ಹಾಗಾಗಿ ಕಾರ್ಯಕರ್ತರು, ರೈತರು ಒಂದು ಬೃಹತ್ತಾದಂತಹ ಪ್ರತಿಭಟನೆ, ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಯನ್ನ ವಿರೋಧಿಸಿ ಕಾಂಗ್ರೆಸ್ನವರು ರಾಜ್ಯದಲ್ಲಿ ಇವತ್ತು ದೊಡ್ಡ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಟ್ರ್ಯಾಕ್ಟರ್ಗಳು ಇನ್ನೊಂದು ಕಡೆ ನೋಡ್ತಾ ಇದ್ದೀರಾ, ಆ ಟ್ರ್ಯಾಕ್ಟರ್ಗಳು ಕೂಡ ಬಂದಿದ್ದಾರೆ. ಏನು 100-200 ಬಸ್ಗಳು, ನನ್ನ ಪ್ರಕಾರ ಒಂದು 200-300 ಮಿನಿ ಬಸ್ಗಳು, ದೊಡ್ಡ ಬಸ್ಗಳು ಈ ಥರ ಬಂದಿರೋರೆಲ್ಲ ಸಾವಿರಾರು ಗಟ್ಟಲೆ ಬಸ್ಗಳೇ ಇದೆ. ಇವರೇ ಒಂದು 25-30 ಸಾವಿರ ಜನ ಕಾರ್ಯಕರ್ತರು ಮತ್ತು ರೈತರಿದ್ದಾರೆ. ಎಡಭಾಗದಲ್ಲಿ ನೋಡ್ತಿರೋದು ಸ್ನಾನ ಮಾಡಿ ರೈತರು ಮೊದಲಿಗೆ ಅದನ್ನು ತೊಳೆದು ಸ್ನಾನ ಮಾಡಿ ಇಲ್ಲಿಂದ ಶುರು ಮಾಡ್ತಿದ್ದೀವಿ, ಇನಾಗ್ರೇಷನ್ ನಮ್ಮದು ಅಂತ ಅವರೇ ಹೇಳ್ತಿದ್ರು. ಸೊ ಹಾಗಾಗಿ ರಾಜಭವನ ಚಲೋ ಈ ಕ್ಷಣ 10 ಗಂಟೆ 30 ನಿಮಿಷ ಹತ್ತತ್ರ ಬಂತು. 10:20 ಈಗ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಒಂದೇ ಬಾಕಿ. ಅವ್ರು ಇಲ್ಲಿಂದನೇ ಬರ್ತಾರಾ ಅಥವಾ ಸ್ವತಂತ್ರ ಉದ್ಯಾನವನಕ್ಕೆ ನೇರವಾಗಿ ಬರ್ತಾರಾ ಗೊತ್ತಿಲ್ಲ. ಬಟ್ ಸ್ಟಿಲ್ ಈ ರಾಜಭವನ ಚಲೋ ಕಾರ್ಯಕ್ರಮ ಅಂದರೆ ಈ ರ್ಯಾಲಿಗೆ ಇದೀಗ ವಿದ್ಯುಕ್ತವಾಗಿ ಶುರುವಾಗ್ತಾ ಇದೆ ಅಂತ ಅನ್ಸುತ್ತೆ. ಕೆಪಿಸಿಸಿ ಅಧ್ಯಕ್ಷರು ಬಂದಿದ್ದಾರೆ. ರೈತ ಧ್ವನಿ ಮೊಳಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಇದೀಗ ಬೃಹತ್ ರ್ಯಾಲಿ ನಡೆಸ್ತಾ ಇದ್ದಾರೆ. ಲೆಟ್ಸ್ ಗೋ, ಅಲ್ಲಿ ಏನ್ ನಡೀತಿದೆ ನೋಡೋಣ. ಡಿ ಕೆ ಶಿವಕುಮಾರ್ ಎಂಟ್ರಿ ಕೊಟ್ಟ ಮೇಲೆ ಲೈವ್ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟರು. ಈ ಚಿತ್ರ ನೋಡ್ತಿರೋದು ಇದು ಮೌರ್ಯ ಸರ್ಕಲ್ ಹತ್ರ ಟ್ರ್ಯಾಕ್ಟರ್ಗಳನ್ನೆಲ್ಲ ಲೈನಾಗಿ ನಿಲ್ಲಿಸ್ಕೊಂಡಿದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ಅಲ್ಲೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ರೈತ ವಿರೋಧಿ ಕೃಷಿ ಕಾಯ್ದೆಗಳ ರದ್ದತಿಗೆ ಒತ್ತಾಯಿಸ್ತಿದ್ದೀವಿ ನಾವು ಅಂತ. ಈ ಸಂದರ್ಭದಲ್ಲಿ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ಕೂಡ ನನ್ನ ಸಹೋದ್ಯೋಗಿ ಜೊತೆ ಮಾತಾಡಿದ್ದಾರೆ ನ್ಯೂಸ್ 18 ಕನ್ನಡಕ್ಕೆ. ಹಾಗಾದ್ರೆ ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇಂದು ಈ ವಿಚಾರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಅವರು ನಮ್ಮ ಜೊತೆ ಇರ್ತಕ್ಕಂಥದ್ದು. ಸರ್ ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ಹೋರಾಟವನ್ನು ಮಾಡ್ತಾ ಇದೆ ಅಂತಂದ್ರೆ ರೈತರ ಒಂದು ಪರವಾಗಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೊಂಡಿದೆ. ಈಗಾಗಲೇ ನಾವು ಕಾಂಗ್ರೆಸ್ ಅಲ್ಲೇ ನಿಮ್ಮ ಹೋರಾಟನ ವ್ಯಕ್ತಪಡಿಸಿ, ಅಲ್ಲೇ ನಿಮ್ಮ ನೋವನ್ನು ವ್ಯಕ್ತಪಡಿಸಿ, ಸರ್ ದಾರಿ ಬಿಡಿರಿ ಅವರಿಗೆ, ದಾರಿ ಬಿಡಿ ಸರ್. ಅಲ್ಲಿ ಮೇಲ್ಗಡೆ ಹೋದ್ಮೇಲೆ ಮಾತಾಡ್ತಾರೆ. ಸರ್ ದಾರಿ ಬಿಡಿ ಸರ್, ಪ್ಲೀಸ್ ಪ್ಲೀಸ್ ದಾರಿ ಬಿಡಿ ಸರ್. ಸರ್ ನೀವೇ ದಾರಿ ಬಿಡಿ, ದಾರಿ ಬಿಡಿ ಸರ್ ಪ್ಲೀಸ್.